ನಾವೆಲ್ಲರೂ ದೇವರನ್ನ ಅನುಸರಿಸೋದಕ್ಕೆ ಬಯಸ್ತೇವೆ. ಆದ್ರೆ ಒಂದು ಪ್ರಶ್ನೆ ಕೇಳೋಣ, ದೇವರನ್ನ ಅನುಸರಿಸಲು ನಾನು ಏನ್ ಕಳೆದುಕೊಳ್ಳಲು ಸಿದ್ಧನಿದ್ದೇನೆ? ಯೇಸು ನಮ್ಗೆ ಹೇಳಿದ್ರು, ದೇವರನ್ನ ಅನುಸರಿಸುವಂತದ್ದು ಸುಲಭ ಮಾರ್ಗ ಅಲ್ಲ, ಅದು ತ್ಯಾಗ, ನಿಷ್ಠೆ ಮತ್ತು ಸಂಪೂರ್ಣ ಸಮರ್ಪಣೆಯನ್ನ ಬೇಡುವಂತ ಮಾರ್ಗ ಎಂಬುದಾಗಿ. ಬೈಬಲ್ ಹೀಗೆ ಹೇಳ್ತದೆ, ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲೂ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಫ್ರೆಂಡ್ಸ್, ತನ್ನನ್ನೇ ನಿರಾಕರಿಸಿಕೊಳ್ಳುವಂಥದ್ದು ಅಂದ್ರೆ ನಮ್ಮ ಆಸೆಗಳು ಅಲ್ಲ, ದೇವರ ಚಿತ್ತವೇ ಮುಖ್ಯ ಅನ್ನುವಂಥದ್ದು. ನಮ್ಮ ಮನಸ್ಸು ಹೇಳ್ತದೆ, ನನಗೆ ಬೇಕಾದಂತೆ ಬದುಕಬೇಕು, ಆದ್ರೆ ದೇವ್ರು ಹೇಳ್ತಾನೆ, ನನ್ನ ಚಿತ್ತದ ಪ್ರಕಾರ ನಡೆ ಎಂಬುದಾಗಿ. ಮತ್ತೆ ಶಿಲುಬೆ ಅಂದ್ರೆ ನೋವು, ಕಷ್ಟ, ತ್ಯಾಗ. ಯೇಸು ಶಿಲುಬೆಯನ್ನ ಹೊತ್ತನು. ನಾವು ಸಹ ನಮ್ಮ ಜೀವನದಲ್ಲಿ ಕಷ್ಟಗಳು, ನಿರಾಕರಣೆ, ತೊಂದರೆಗಳನ್ನ ಎದುರಿಸಬೇಕು. ಆದ್ರೆ ಇದು ವ್ಯರ್ಥ ಅಲ್ಲ, ಇದು ಆತ್ಮಿಕ ಬೆಳವಣಿಗೆಗೆ ಮಾರ್ಗ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 17ನೇ ವಚನ ಹೇಳ್ತದೆ, ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಫ್ರೆಂಡ್ಸ್, ಕೆಲವೊಮ್ಮೆ ದೇವ್ರು ಕೇಳ್ತಾನೆ, ಕೆಟ್ಟ ಹವ್ಯಾಸಗಳನ್ನ ಬಿಡು, ತಪ್ಪಾದಂತ ಸಂಬಂಧಗಳನ್ನ ಬಿಡು, ಪಾಪವನ್ನ ಬಿಡು ಎಂಬುದಾಗಿ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 29ನೇ ವಚನ ಹೇಳ್ತದೆ, ನನ್ನ ಹೆಸರಿನ ನಿಮಿತ್ತ ಮನೆಗಳನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟು ಬಿಟ್ಟಿರುವವರೆಲ್ಲರಿಗೆ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು. ನೀವು ದೇವರ ಮಾರ್ಗದಲ್ಲಿ ನಡೆದರೆ ಜನರು ನಿಮ್ಮನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ, ಕೆಲವರು ನಿಮ್ಮನ್ನ ತಿರಸ್ಕರಿಸ್ತಾರೆ. ಆದ್ರೆ ನೆನ್ಪಿಡಿ, ನೀವು ದೇವರೊಂದಿಗೆ ಇದ್ರೆ ನೀವು ಒಬ್ರಲ್ಲ, ಆತನು ಸದಾ ನಿಮ್ಮ ಜೊತೆ ಇದ್ದು ನಿಮ್ಮನ್ನ ಕಾಪಾಡಿ ಮಾರ್ಗದರ್ಶನ ಮಾಡ್ತಾನೆ. ಫ್ರೆಂಡ್ಸ್, ಒಮ್ಮೆ ಒಬ್ಬ ಯುವಕ ದೇವರನ್ನ ತುಂಬಾ ಪ್ರೀತಿಸ್ತಾ ಇದ್ದ. ಆದ್ರೆ ಅವನ ಸ್ನೇಹಿತರು ಅವನನ್ನ ಹಾಸ್ಯ ಮಾಡ್ತಾ ಇದ್ರು. ನೀನ್ ಯಾಕೆ ಇಷ್ಟು ಪ್ರಾರ್ಥನೆ ಮಾಡ್ತೀಯ? ಒಂದು ದಿನ ಅವನಿಗೆ 2 ಆಯ್ಕೆ ಬಂತು. ಒಂದು, ಸ್ನೇಹಿತರ ಜೊತೆ ಹೋಗಿ ಪಾಪದಲ್ಲಿ ಬದುಕುವುದು. 2ನೇದಾಗಿ ದೇವರ ಮಾರ್ಗದಲ್ಲಿ ನಡೆಯುವಂಥದ್ದು. ಅವನು ದೇವರನ್ನ ಆಯ್ಕೆ ಮಾಡಿದನು. ಅವನು ಸ್ನೇಹಿತರನ್ನ ಕಳೆದುಕೊಳ್ತಾನೆ, ಆದ್ರೆ ಅವನು ಶಾಂತಿಯನ್ನ ಪಡೆದುಕೊಳ್ತಾನೆ, ಆನಂದವನ್ನ ಪಡೆದುಕೊಳ್ತಾನೆ ಮತ್ತು ದೇವರ ಆಶೀರ್ವಾದವನ್ನ ಪಡೆದುಕೊಳ್ತಾನೆ. ಕೊನೆಗೆ ಅವನ ಸ್ನೇಹಿತರು ಅವನ ಜೀವನವನ್ನ ನೋಡಿ ದೇವರ ಕಡೆಗೆ ತಿರುಗಿಕೊಳ್ತಾರೆ. ಫ್ರೆಂಡ್ಸ್, ಒಂದು ಉದಾಹರಣೆ, ಒಂದು ಬೀಜವನ್ನ ನೆಲದಲ್ಲಿ ಹೂಳಲ್ಪಟ್ಟಾಗ ಅದು ಸಾಯ್ತದೆ, ಆದ್ರೆ ನಂತರ ಏನಾಗ್ತದೆ ಅಂದ್ರೆ ಅದು ದೊಡ್ಡ ಮರವಾಗ್ತದೆ. ಹಾಗೆಯೇ ನಾವು ಕೆಲವು ವಿಷಯಗಳನ್ನ ಬಿಟ್ಟಾಗ ದೇವರು ನಮ್ಮ ಜೀವನದಲ್ಲಿ ದೊಡ್ಡ ಫಲವನ್ನ ಕೊಡ್ತಾನೆ. ದೇವರನ್ನ ಅನುಸರಿಸುವಂತದ್ದು ಸುಲಭ ಅಲ್ಲ, ಅದು ತ್ಯಾಗವನ್ನ ಬೇಡ್ತದೆ, ಆದ್ರೆ ಅದು ಆಶೀರ್ವಾದಕ್ಕೆ ದಾರಿ ಆಗ್ತದೆ. ಕೊನೆಯದಾಗಿ ಇಂದು ನಾವು ನಮ್ಮನ್ನ ಕೇಳೋಣ, ನಾನು ದೇವರನ್ನ ನಿಜವಾಗಿಯೂ ಅನುಸರಿಸುತ್ತಿದ್ದೇವಾ ಅಥವಾ ಸುಲಭ ಮಾರ್ಗವನ್ನ ಆಯ್ಕೆ ಮಾಡುತ್ತಿದ್ದೇನಾ? ಯೇಸು ನಮ್ಮನ್ನ ಕರೆದಿದ್ದಾನೆ, ನನ್ನನ್ನ ಅನುಸರಿಸು ಎಂಬುದಾಗಿ. ಇದು ಕೆಲವೊಮ್ಮೆ ಕಷ್ಟವಾಗಬಹುದು, ಆದ್ರೆ ಇದು ಸರಿಯಾದಂತ ಮಾರ್ಗ. ಕಳೆದುಕೊಳ್ಳುವುದು ತಾತ್ಕಾಲಿಕ, ದೇವರ ಜೊತೆಗೆ ಇರುವಂತದ್ದು ಶಾಶ್ವತ. ಇಂದು ನೀವು ನಿರ್ಧಾರ ಮಾಡಿ, ದೇವರೇ, ನಾನು ನನ್ನ ಸೌಕರ್ಯವನ್ನು ಅಲ್ಲ, ನಿಮ್ಮ ಚಿತ್ತವನ್ನ ಆಯ್ಕೆ ಮಾಡುತ್ತೇನೆ. ಯಾವ ಬೆಲೆ ಇದ್ರೂ ನಿಮ್ಮನ್ನ ನಿಷ್ಠೆಯಿಂದ ಅನುಸರಿಸುತ್ತೇನೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.